ಬೇರೆ ಕಡೆ ಹೊಟ್ಟೋಗ್ಬಿಟ್ಟಿದ್ದಾರೆ, ಯಾರು ಕೂಡ ಒಬ್ರು ಇಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ. ತಟ್ಟ ಪಳಾರತ್ತವಲ್ಲ, ಮೊಕನೇ ಕಾಣುತ್ತೆ ನೋಡಿ. ನೋಡಿಲಿ ಮೊಕನೇ ನೋಡ್ಬೋದು, ಮೊಕನೇ ಕಾಣುತ್ತೆ ನನಗಂತೂ. ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಸುತ್ತೂರು ಜಾತ್ರೆಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ನಮ್ಮೂರಿಂದ ಸುತ್ತೂರಿಗೆ ಹೋಗಬೇಕು ಅಂದರೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಇಲ್ಲಿ ಮುಖ್ಯವಾಗಿ ನಡೆಯುವಂಥ ಜಾತ್ರೆಗಳು ಯಾವ್ಯಾವು ಅಂದರೆ ಮುಡುಕುತೊರೆ ಜಾತ್ರೆ ಮತ್ತು ಸುತ್ತೂರು ಜಾತ್ರೆ. ಮೊದಲೆಲ್ಲ ನಮ್ಮೂರಿಂದ ಸುತ್ತೂರು ಜಾತ್ರೆಗೆ ಅಷ್ಟೇನು ಹೋಗ್ತಾ ಇರಲಿಲ್ಲ, ಅಂದರೆ ಇವಾಗ ಎಲ್ಲರೂ ಕೂಡ ಹೋಗ್ತಾರೆ ನಮ್ಮೂರವರೆಲ್ಲ. ಏನರಪ್ಪ ನೀನು ರೆಡಿಯಾಗಿದೆಯಾ ಬರೋದಕ್ಕೆ? ಯಾವ್ದ್ರಲ್ಲಿ ಹೋಗೋಣ ಅಂತ? ಏನ ಕಾರ್ಲಿ? ಕಾರು ಎಷ್ಟು ಜನ ಹಿಡಿದ್ದು? ಹಾಂ, ಈಗ ಆಯ್ತೀವಲ್ಲ 7-8 ಜನ ಆಯ್ತೀವಲ್ಲ, ಹೆಂಗೆ ಹಿಡಿಯುತ್ತೆ? ಬರಲ್ವಾ? ಹಾಗಾದ್ರೆ ನೆಕ್ಸ್ಟ್ ಏನು ಮಾಡ್ಬಿಡು ಗೊತ್ತಾ, ಆಟ ಮಾಡ್ಕೊ ಬಂದ್ಬಿಡು ಎಲ್ಲರೂ ನೀವೆಲ್ಲ. ಹಾಂ, ಯಾರ್ಯಾರು ಆಟೋದಲ್ಲಿ 100 ರೂಪಾಯಿ ತಗೊಂಡ್ರೆ ಎಷ್ಟು ಆಟೋದವ್ರಿಗೆ? ಹಾಂ, 100 ರೂಪಾಯಿನ ಸುತ್ತೂರಿಗೆ ಇಲ್ಲಿಂದ. ನಾನಿವಾಗ ನೋಡಿ ಸುತ್ತೂರಿಗೆ ಬಂದು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದೀನಿ. ಒಂದು ಕಾರ್ ಪಾರ್ಕಿಂಗ್ಗೆ 50 ರೂಪಾಯಿ ತಗೊಳ್ತಾ ಇದ್ದಾರೆ. ಇಲ್ಲಿ ಗದ್ದೆಲೇ ಕೂಡ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ವ್ಯವಸ್ಥೆ. ಇಲ್ಲಾಂದ್ರೂ ಕೂಡ ಒಂದು ಸಾವಿರಾರು ಕಾರ್ಗಳು ಇಲ್ಲಿ ನಿಂತ್ಕೋಬೋದು. ಪಪ್ಪಣ ಈ ಸುತ್ತೂರಿಗೆ ಒಂದಿಲ್ಲಾಂದ್ರೂ ಒಂದು 10-15 ಸಾವಿರ ಜನ ಬಂದಿದ್ದಾರೆ ಈಗ. ಬಂದಾರ ಏನದ? ಅದಕ್ಕಿಂತ ಮೇಲೆ ಅಲ್ಲ, ಅದಕ್ಕಿಂತ ಜಾಸ್ತಿ ಹೊತ್ತು, ಅದಕ್ಕಿಂತ ಕಮ್ಮಿ ಅಂತೂ ಇಲ್ಲ. ನಮ್ಮ ಸುತ್ತಮುತ್ತ ನೋಡ್ತಿದೀವಲ್ಲ ನಾವು ಜಾತ್ರೆಗಳಲ್ಲಿ, ಜನ ಅಂದರೆ ಜಾಸ್ತಿ ಬರೋದು ಈ ಸುತ್ತೂರಿಗೆನೆ. ಮುಡುಕ್ತೆರೆಯಲ್ಲೂ ಕೂಡ ನಡೆಯುತ್ತೆ, ಆದರೆ ಜಾತ್ರೆ ದಿನ ಬರ್ತಾರೆ ಅಷ್ಟೇ, ಆದರೆ ಕಡಿಮೆ ಜನ ಬರ್ತಾರೆ. ಇಲ್ಲಿ ಊಟ ಇರೋದ್ರಿಂದ ಎಲ್ರಿಗೂ ಕೂಡ ವ್ಯವಸ್ಥೆ ಚೆನ್ನಾಗಿದೆ, ಅದಕ್ಕೋಸ್ಕರ ತುಂಬಾನೇ ಇಷ್ಟಪಟ್ಟು ಬರ್ತಾರೆ. ಇಷ್ಟೊಂದು ಜನ ಬರ್ತಾ ಇದಾರಲ್ಲ ಯಪ್ಪ. ಸುತ್ತೂರು ಜಾತ್ರೆ ಅಂದರೆ ತುಂಬಾನೇ ಫೇಮಸ್ ಇದೆ. ನಾವೆಲ್ಲ ಮೊದಲೆಲ್ಲ ಏನು ಬರ್ತಾ ಇರಲಿಲ್ಲ, ಆದರೆ ಇವಾಗ ಪಕ್ಕ ವರ್ಷ ಬಂದೇ ಬರ್ತೀವಿ. ನಾನು ಬೆಳಿಗ್ಗೆ ಬರಬೇಕು ಅನ್ಕೊಂಡೆ, ಆದರೆ ಆಗಲಿಲ್ಲ ಅಷ್ಟೇ. ಬರೀ ಊಟ ಅನ್ನೋದೇ ಆಯ್ತಲ್ಲವ ನಿಮ್ಮದು? ಹಾಂ, ಇಷ್ಟೊಂದು ಜನರಿಗೆ ಇಲ್ಲಿ ಊಟ ವ್ಯವಸ್ಥೆ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ. ಒಂದು 30-40 ಸಾವಿರ ಜನ ಇದ್ದಾರೆ. ನಾನಂದರೆ 7-8 ಸಾವಿರ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಸಮುದ್ರನೇ ಆಗ್ಬಿಟ್ಟಿದೆ. ಲೇಡೀಸ್ನೆಲ್ಲ ಈ ಕಡೆ ಬಿಡ್ತಾ ಇದ್ದಾರೆ, ಜೆಂಟ್ಸ್ ಎಲ್ಲ ನಾವು ಆ ಕಡೆ ಹೋಗ್ಬೇಕು. ಕಳಿಸ್ಬಿಡು ಪಾಪಣ ಅವ್ರನ್ನ. ಹೋಗಿ ತಾಯಿಯವರ ಹೆಂಗಸರಿಗೆಲ್ಲ ಬೆಲೆ ಕಾಪಣ, ಗಂಡಸರಿಗೆ ಎಲ್ಲೂ ಬೆಲೆ ಇರೋಲ್ಲ. ಬಸ್ಲು ಇಲ್ಲ, ಎಲ್ಲೂ ಇಲ್ಲ. ನೋಡಿ ಅವರೆಲ್ಲ ಫ್ರೀ ಆಗಿ ಹೋಗ್ತಾ ಇದಾರೆ ನೋಡಿ ಆ ಕಡೆ. ನಾವು ನೋಡಿದ್ರೆ ಇವಾಗ ಈ ರಶಲ್ಲಿ ಹೋಗ್ಬೇಕು. ಇವಾಗ 100 ಹೋಗ್ಬೇಕು. ಎಲ್ಲಾದ್ರೂ ಬರೀ ಊಟಕ್ಕೆ ಬರೀ ಜಗಳ ಆಡ್ಕೊಂಡೇ ಬರ್ತೀವಲ್ಲಪ್ಪ ನಾವು. ಏನು ಮಾಡಕ್ಕಾಗಲ್ಲ. ಬೆಟ್ಟದಲ್ಲೂ ಅಷ್ಟೇನೆ, ಇಲ್ಲೂ ಅಷ್ಟೇನೆ. ಇಷ್ಟೊಂದು ಜನ ಹೋಗ್ತಾ ಇದಾರೆ ಹುಡುಗರೆಲ್ಲ. ಎಷ್ಟೊತ್ತು ಊಟ ಸಿಗುತ್ತೆ ಏನೋ ಗೊತ್ತಿಲ್ಲ. ಒಂದು ಅರ್ಧ ಗಂಟೆ ನಿಂತ್ಕೊಬಿಟ್ರೆ ಇಲ್ಲಿ ಫುಲ್ಲು ಸೆಕೆ ಇಟ್ಕೊಬಿಡುತ್ತೆ. ಈಗಲೇ ಸೆಕೆ ಹತ್ಬಿಡ್ತು. ರಾತ್ರಿಯಿಂದ ಚಳಿ ಕಡಿಮೆ. ಫುಲ್ ಚಳಿ ಇತ್ತು. ನೀನು ಎಷ್ಟು ವರ್ಷದಿಂದ ಬರ್ತಿದ್ದೆ ಇಲ್ಲಿ ಸುತ್ತೂರು ಜಾತ್ರೆಗೆ? ನಾನು ಒಂದು 5 ವರ್ಷದಿಂದ ಬರ್ತಾವನಿ. 5 ವರ್ಷನಾ? ನಾವು ಒಂದು 6-7 ವರ್ಷ ಆಗಿದ್ದ ಅಷ್ಟೇ. ಹಿಂದೂ ಅಷ್ಟೇ 6-7 ವರ್ಷ. ಜಾಸ್ತಿ ಆಗಿರ್ಬೇಕು ಪಾಪಣ. ಜಾಸ್ತಿ ಆಗಿರ್ಬೇಕು ಏನದ. ನಾವು ಒಂದು ಕ್ಯಾಲಿಕೇಶನ್ ಹೇಳ್ತೀವಿ ಅಪ್ಪ. ನಾವು PUC ಇದ್ದಾಗಿಂದು ಬರ್ತಾ ಇದ್ದೀನಿ ನಾನು. ಒಟ್ಟಿನಲ್ಲಿ ಮೈಸೂರಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಅವಾಗ್ಲಿಂದನೂ ಬರ್ತಾ ಇದ್ದೀನಿ ಒಟ್ಟಿನಲ್ಲಿ. ನಾನು ಸ್ವಲ್ಪ ಒಂದು 10 ವರ್ಷನೇ ಆಗಿರ್ಬೇಕು ಅನ್ಸುತ್ತೆ ನಂದು. 10 ವರ್ಷ ಆಗದ. ನೀನು ಬಂದಿದ್ದೀಯ, ಆದ್ರೆ ನಿಂಗೆ ನೆನಪಿಲ್ಲ ಅಷ್ಟೇ. ನೆನಪಿಲ್ಲ. ಎಷ್ಟೇ ಜನ ಇದ್ರು ಕೂಡ ಇಲ್ಲಿ ಒಂದು ½ ಅವರ್ಲೆಲ್ಲ ಊಟ ಸಿಗುತ್ತೆ ಇಲ್ಲಿ. ಏನ್ ತಡಂಗ ಅನ್ನೋದಿಲ್ಲ. ಹೋಗ್ತಾ ಇರೋದೆ ಅಲ್ಲಿ. ವ್ಯವಸ್ಥೆ ಚೆನ್ನಾಗಿ ಮಾಡಿದಾರಲ್ಲ ಪಾಪಣ. ಈಗ ಮೊದ್ಲ ವರ್ಷಕ್ಕೆ ಈ ವರ್ಷಕ್ಕೆ ಏನೋ ಒಂದು ಡಿಫ್ರೆಂಟ್ ಅದ, ಏನಾದ್ರು ಕಂಡಿಡಿವಂತ ಏನು ಗೊತ್ತಾಯ್ತಿಲ್ವಲ್ಲ. ಮೇಲ್ಗಡ ನೋಡಿ, ಮೇಲ್ಗಡೆ ಮಟ್ಟಳೆ ಆಗ್ತಾ ಇದ್ರು ಇವಾಗ. ಮಟ್ಟಳೆ ಆಗ್ತಿದ್ದು. ಇವಾಗೆಲ್ಲ ಒಂಥರ ಟಾರ್ಪಲ್ ತರ ಹಾಕವ್ರ. ಮಳೆ ಹೋದ್ರು ಏನು ಹೋಗಲ್ಲ. ಮಳೆ ಹೋದ್ರು ಏನು ಹೋಗಲ್ಲ. ಮೊದ್ಲೆಲ್ಲ ಬರೀ ಮಟ್ಟಳೆ. ಮಟ್ಟಳೆ ಚೋಡ್ತಿತ್ತು ಬಿಡು. ನಮ್ಮ ಲೈನು ಸ್ವಲ್ಪ ತುಂಬಾನೇ ದೂರ ಆಗ್ಬಿಡ್ತು. ಹಿಂದೆ ಸ್ವಲ್ಪ ಬೇಗ ಹೋಗ್ಬೋದಾಗಿತ್ತು. ಆ ಲೈನಲ್ಲಿ ಹೋಗಿದ್ರೆ ನಾವು ಈ ಲೈನಲ್ಲಿ ಬಂದ್ವಿ ಅಷ್ಟೇನೆ. ಕೊಡಪ್ಪ ತಟ್ಟೆಗಳನ್ನ. ತಕಪ್ಪ ತಾಟ ಪಳ ಅಂತವ. ಎಲ್ಲ ಹೊಸ ತಟ್ಟೆಗಳು ಇವಾಗ ರಿಲೀಸ್ ಮಾಡೋದು. ನಿಮಗೆ ತಟ್ಟ ಪಳಾರತ್ತವಲ್ಲ, ಮೊಕನೇ ಕಾಣುತ್ತೆ ನೋಡಿ. ನೋಡಿಲಿ ಮೊಕನೇ ನೋಡ್ಬೋದು, ಮೊಕನೇ ಕಾಣುತ್ತೆ ನನಗಂತೂ. ಹೆಂಗ್ ಕಾಣುತ್ತೆ ಮುಖ? ಸಿಕ್ಕದ ಕಣ. ತಟ ಸಿಗದೆ ಎಲ್ಲಿ ಗೊತ್ತಣ? ತಟ್ಟೆ ನೋಡ. ಇಲ್ಲಿ ಬೂಂದಿ ಮಾಡ್ತಾರಲ್ಲ, ಎಷ್ಟು ಲಕ್ಷ ಕೆಜಿ ಮಾಡ್ಬೋದು ಪಾಪಣ. ಅಯ್ಯಪ್ಪ ಅದಂತೂ ನಾ ಹೇಳಕ್ಕಾಗಲ್ಲಕ್ಕಪ್ಪ. ಲಕ್ಷ ಕೆಜಿ 18 ಲಕ್ಷ ಮೈಸೂರು ಪಾಕ್ ಮಾಡಿದ್ದಾಳೆ ಇವಾಗ ಗವಿಸಿದ್ದೇಶ್ವರ ಜಾತ್ರೆ ಕೊಪ್ಪಳ.
18 ಲಕ್ಷ ಇಲ್ಲಿ ಬೋಂದಿ 18 ಮಾಡ್ತೀರಲ್ಲ ಲಕ್ಷ ಮಾಡಿರಾ? ಒಬ್ಬರು ಮೈಸೂರು ಪಾಕ್ 18 ಲಕ್ಷ ಮಾಡಿದ್ದಣ. ಮೈಸೂರು ಪಾಕು ಎಲ್ಲಿ ಇಲ್ಲಿಯಾ ಹಾ ಇಲ್ಲಲ್ಲ ಕೊಪ್ಪಳದಲ್ಲಿ ಇಲ್ಲಿ ಬೋಂದಿ ಮಾಡ್ತಿರೋದು ಇಲ್ಲಿ 18 ಲಕ್ಷನೇ ಮಾಡಿದ್ರು. ಅದನ್ನೇ ಹೇಳೋದು ಕುಂಟಾಲ್ ಅಂತ ಹೇಳಿದ್ರಲ್ಲ ಹಾ ಇವ್ರು ಅಣ್ಣವ್ರು ಕುಂಟಾಲ್ ಲೆಕ್ಕ ಮಾಡ್ತಾರ ಅಂತ ಹೇಳ್ತಾವ್ರ. ಎಷ್ಟೇ ಜನ ಬಂದ್ರು ಊಟ ಸಿಗುತ್ತೆ ಬಿಡು ಪಾಪಣ ಇಲ್ಲಿ ಮಾತ್ರ. ಅಲ್ಲಿ ನೋಡಪ್ಪ ಬೋಂದಿ ಬಂತಾವ ಬೋಂದಿ ಬೋಂದಿ ನೋಡಿ ಎಷ್ಟು ಹಾಕ್ತಿದಾರೆ. ಅಣ್ಣ ಇನ್ನೊಂದು ಸ್ವಲ್ಪ ಹಾಕೋಣ ಬೋಂದಿನ. ನೋಡಿ ಇಷ್ಟು ಹಾಕಿದ್ದಾರೆ, ಬೇಕು ಅಂದ್ರೆ ಮತ್ತೆ ಹಾಕ್ಸೋಬೋದೇನೋ. ಪಾಯಸ ಪಾಯಸ ಇದ್ದಾಗ ಹೋಗ್ಬೇಕು. ಪಾಯಸ ಯಾವ ಕಡೆ ಇದ್ದು? ಇಲ್ಲಿ ಇಲ್ಲಿ ಹಾ ಇವಾಗ ಪಾಯಸ ಹಾಕ್ಸ್ಕೊಳಕ್ ಹೋಗ್ತಾ ಇದೀವಿ. ಅಣ್ಣ ಪಾಯಸ ಮತ್ತು ಬೀಟ್ರೋಟ್ ಪಲ್ಯ ಏನು ಕಾಂಬಿನೇಷನ್ ಗುರು, ಸೂಪರ್ ಆಗಿದೆ ಒಟ್ಟಿನಲ್ಲಿ. ಈ ಟಾಟಾ ಎ ಸಿ ಇದೆಯಲ್ಲ ಇದರಲ್ಲೇ ಊಟನ ತಗೊಂಡೋಗೋದು. ಯಾವ್ಯಾವ ಕೌಂಟ್ರಿದೆ ಅಲ್ಲಲ್ಲಿಗೆ ತಗೊಂಡು ಹೋಗ್ತಾರೆ ಊಟ ಖಾಲಿ ಆದಮೇಲೆ. ಈ ಟಾಟಾ ಎ ಸಿಲೇ ತಗೊಂಡೋಗೋದು. ಅದಕ್ಕೆ ರೋಡಿನ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಇಲ್ಲಿ. ಯಾವ ಥರ ದಗ ದಗ ಅಂತ ಉರಿತಾ ಇದೆ ನೋಡಿ. ಒಂದು 11-12 ಗಂಟೆ ತನಕನೂ ಊಟ ಸಿಗುತ್ತೆ ಇಲ್ಲಿ. ಟಾಟಾ ಎ ಸಿಯಲ್ಲಿ ಕೂತಿದಾರಲ್ಲ ಈ ಹುಡುಗರಿಗೆ ಆಟ ಸಾಮಾನು ಆಗಿಬಿಟ್ಟಿದೆ ಈ ಟಾಟಾ ಎ ಸಿ. ಅಂದರೆ ಇಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಯಾರು ಓದಿರ್ತಾರೆ ಆ ಹುಡುಗರೇ ಕೂಡ ಇಲ್ಲಿ ಕೆಲಸ ಮಾಡೋದು ಬಂದು. ಇಷ್ಟೊಂದು ಹುಡುಗರನ್ನ ಕೆಲಸಗಾರನ ಇಟ್ಕೊಂಡು ಕೆಲಸ ಮಾಡೋದು ಕಷ್ಟ. ಆದರೆ ಅವರದೇ ಆದಂಥ ವಿದ್ಯಾಸಂಸ್ಥೆಗಳಿದೆಯಲ್ಲ, ಲೆಕ್ಚರರ್ಸ್ ಆಗಲಿ, ಟೀಚರ್ಸ್ ಆಗಲಿ ಮತ್ತು ವಿದ್ಯಾರ್ಥಿಗಳಾಗಲಿ ಎಲ್ಲರೂ ಕೂಡ ಬಂದು ಇಲ್ಲಿಗೆ ಸಪೋರ್ಟ್ ಮಾಡ್ತಾರೆ. ಅದರಿಂದ ಇಷ್ಟೊಂದು ಮೇಂಟೆನೆನ್ಸ್ ಮಾಡ್ತಾರೆ. ಒಂದು ತಟ್ಟೆ ತೊಳೆಯೋದಕ್ಕೂ ಕೂಡ ಒಬ್ರು ನಿಟ್ಟಿರ್ತಾರೆ, ಕ್ಲೀನಾಗಿ ತೊಳೆದಿದೆಯಾ ಇಲ್ವಾ ಅಂದ್ಬಿಟ್ಟು. ಅಲೋ ಪಾಪಣ ನೋಡ್ತಿದ್ದಾರೆ ಏನು ರಂಗೋಲಿನಾ? 20 ರೂಪಾಯಿ ಕೊಡಪ್ಪ. ಎಷ್ಟಾದ್ಕ ಅವ್ರು ಹೇಳ್ರದು 20. ಎಷ್ಟು ಕೇಳ್ತಿಲ್ಲ ಚಿಕ್ಕ? ಇವತ್ತು ತೆಪ್ಪೋತ್ಸವ ಇರೋದ್ರಿಂದ ತುಂಬಾನೇ ಪಟಾಕಿ ಸಿಡಿಸ್ತಾ ಇದ್ದಾರೆ ಇಲ್ಲಿ. ಏನೇನ್ ನೋಡ್ಬೇಕು ಚಿಕ್ಕ ಇಲ್ಲಿ ನೀನು? ತೆಪ್ಪ ನೋಡಿದ್ನು ಹಾ ಈ ಸರ್ತಿ ಹೋಗಕ್ ಆಯ್ತಿಲ್ಲ ಅಲ್ಗ. ಯಾಕ? ದೂರ ಕಾಣೋದಿಲ್ಲ ತೆಪ್ಪ. ಹಾ ಅದೇ ಕಾಣೋದಿಲ್ಲ, ಅಲ್ಲಿಗೆ ಹೋದ್ರೆ ಕಾಣುತ್ತಾ? ಇವಾಗ ಹೋಯ್ತೀನಿ ಕಕ್ಕುಸು, ಹೋಗಿ ನೋಡ್ಕೊಬತ್ತೀನಿ ಮುಂದ್ಗಡೆಗೆ ಹೋಗಿ. ಹಾ ಏನ್ ತ್ಯಾಪ್ ಇವ್ರು ನೋಡಿಲ್ವಂತ ಇವ್ರು ಕರ್ಕೊಂತೀನಿ. ಏನ್ ತೆಪ್ಪ ಮೇಲೆ ನಿಮ್ ಬಿಟ್ಬಿಟ್ರ ತಿರ್ಗಾಡಿ ಏನ್ಬಿಟ್ರು ನಿಮ್ಮ ದಂಡಲ್ ಹೋಗಿ ದೇವ್ರು ನೋಡ್ಕೊಂಡು ಕೈ ಮುಖ ಬರೋದು. ಅಂತ ಮುಡ್ತಿರ ತೆಪ್ಪನೇ ನೋಡೋದಿಲ್ಲ, ರಗ್ಗೋಸ್ಕರ ಮಲಗಿರ್ತಿದ್ರಿ ನೀವು. ಅವಾಗ ಚಳಿ, ಹಾ ಈಗ ಚಳಿ ಇಲ್ಲ. ಹಾ ಇವಾಗ ಹೋಯ್ತೀನಿ ಅಲ್ಗ. ಹೆಂಗ? ನಡಿ ನೀವು ನೋಡೋದಿಲ್ಲ ನಡ್ರಿ ಅಲ್ಗ. ಹಾ ಬನ್ನಿ ಆಯ್ತು. ತೆಪ್ಪ ನೋಡ್ಬೇಕು ಅಂತಾರ, ಏನ್ ನೋಡ್ದಾರಪ್ಪ ಇಷ್ಟು ಜನ ತೆಪ್ಪ ಮತ್ತೆ? ಏನ್ ನೋಡೋದು ಆಗಲ್ಲ ಏನದ ನೋಡ ಆಗೋದಿಲ್ಲ ಇಲ್ಲಿ, ಇಷ್ಟೊಂದು ರಸ್ ಐತೆ. ಫುಲ್ ರಸ್ಸು ಮುಗ್ದು ಹೋಗಿರ್ತ ಅನ್ಸುತ್ತೆ ಇವಾಗ. ಆಲ್ರೆಡಿ ಎಲ್ಲ ಮುಗ್ದಾಯ್ತು. ಹಾ ಏನೇನು ಊಟ ಮಾಡಿದ್ರವ? ಹಾ ಹಾ ಪಾಯಸ, ಹಾ ಅನ್ನ, ಸಾಂಬಾರು ಕಪ್ಪ. ಇನ್ನು ಎಷ್ಟ ಕೊಟ್ರಿ ಇನ್ನೂ ತಿನ್ನಾರಿ ಒಟ್ನಲ್ಲಿ. ಇನ್ನೊಂದ್ಸತಿ ಹೋಗಿದ್ವಿ ಹುಳಿ ಹಾಕ್ಸ್ಕೊಳಕ. ಕೊಡ್ಲಿಲ್ಲ ಅವರು. ಹಾ ಗೋಧಿಗೆ ಹೋಗಮ್ ನಡಕಾದಿ. ಹಾ ಹಾಕ್ತೇವೆ ಹೋದ್ರು. ಬೂಂದಿ ಹಾಕಲ್ಲ, ಹಾಕಲ್ಲ ಗೋಧಿ. ಬೇಕಾದ್ರೆ ಅನ್ನ ಸಾಂಬಾರು ರೈಸ್ ಯಾವ್ದೇ. ಬೇಕಾದ್ರೆ ಹಾಕ್ತಾರೆ. ಹಾ ಗೋಧಿ ತಿಂಡಿ ಹಾಕ್ತಾರೆ. ಹಾ ಅದು ಹಾಕ್ತಂದು ಕವರ್ ಗೋರ್ ಹಾಕದಿ. ಯಾರು ಕೊಡಕ್ಕೆ? ಅದನ್ಗ ಅದ್ರಗ ನನ್ನ ಜೊತೆ ಬಂದಿರೋರೆಲ್ಲ ಎಲ್ಲ ಕೂಡ ಬೇರೆ ಕಡೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಯಾರು ಕೂಡ ಒಬ್ಬರು ಇಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ. ನಮ್ಮಮ್ಮ ಅವ್ರ ಹತ್ರ ಫೋನ್ ಇಲ್ಲ, ಇನ್ನೊಬ್ರಿಗೆ ಫೋನ್ ರೀಚ್ ಆಗ್ತಾ ಇಲ್ಲ. ಆ ಥರ ಆಗಿದೆ ನೋಡಿ ಇವಾಗ. ಇಷ್ಟು ಜನರ ಮಧ್ಯೆ ಎಲ್ಲಿ ಹುಡ್ಕೋದು ನಾನು ಅವ್ರನ್ನ? ನಾನೇನು ಮಾಡೋಕ್ಕಾಗಲ್ಲ.
ಬರಲಿ ಮಲಗಿರ್ತೀನಿ, ಎಷ್ಟೊತ್ತಾದರೂ ಬರಲಿ, ಕಾರ್ ನಿಲ್ಲಿಸಿದ್ದೀನಿ, ಬೇಕಾದರೆ ಆ ಕಡೆ ಹೋಗಿ ತಗೊಂಡೋಗಿ ನಿಲ್ಲಿಸಿರ್ತೀನಿ. ಯಾವ ಟೈಮ್ಗೆ ಬರ್ತಾರೆ ಬರಲಿ ಅಷ್ಟೇ. ನಿದ್ದೆ ಮಾಡಬೇಕು, ಇವಾಗ ಟೈಮ್ ಬೇರೆ 11 ಗಂಟೆ 11:30 ಆಗಿದೆ. ಎಷ್ಟೊತ್ತಿಗಾದರೂ ಬರಲಿ ಅಷ್ಟೇ, ನಾನೇನು ಮಾಡೋಕ್ಕಾಗುತ್ತೆ. ಈ ಹೆಂಗಸರ ಜೊತೆ ಎಲ್ಲೂ ಕೂಡ ಬರಲೇಬಾರ್ದು, ಯಾಕೆಂದರೆ ಅವರೇ ಒಂದು ಕಡೆ ಹೋಗ್ತಾರೆ, ನಾವೇ ಒಂದು ಕಡೆ ಹೋಗ್ತೀವಿ. ನಾನಂತೂ ಕರ್ಕೊಂಡು ಬರ್ತಿರ್ಲಿಲ್ಲಕ್ಕಪ್ಪ. ಈ ಪಾಪಣ ಅಂತ ಇದನ್ನಲ್ಲ ಗೊತ್ತಾ, ಅವನು ಫ್ಯಾಮಿಲಿನೆಲ್ಲ ತಗೊಂಡು ಬಂದ, ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿನೂ ಕೂಡ ಕರ್ಕೊಂಡ್ಬಂದೆ. ನಾನು ಯಾವತ್ತೂ ಕೂಡ ಫ್ಯಾಮಿಲಿ ಕರ್ಕೊಂಡು ಬರಲ್ಲ. ಸುಮ್ಮನೆ ಹುಡುಗಿಸಿ ಸಾಕು ಮಾಡಿಬಿಡ್ತಾರೆ ಈ ಹೆಂಗಸರು ಮಾತ್ರ ನಮಗಂತೂ. ನಾನು ಇವಾಗ ಮತ್ತೆ ಅವರನ್ನು ಹುಡ್ಕಕ್ಕೆ ಹೋಗಿದ್ದೆ. ನಮ್ಮ ಹುಡುಗರು ಇದ್ರಲ್ಲ, ಚಿಕ್ಕ ಹುಡುಗರು, ಅವರು ಸಿಕ್ಕಿದ್ರು. ಆದರೆ ದೊಡ್ಡವ್ರು ಯಾರೂ ಸಿಗಲಿಲ್ಲ. ಪುನಃ ಮತ್ತೆ ಅವ್ರಿಗೆ ಫೋನ್ ಮಾಡಿದೆ, ಕನೆಕ್ಟ್ ಆಯಿತು. ಇವಾಗ ಕಾರ್ ಹತ್ರ ಇದ್ದೀವಿ ಅಂತ ಹೇಳಿದ್ರು. ನಮಗಂತೂ ಇವರು ಸಾಕು ಮಾಡಿಬಿಟ್ರು ನಿಜವಾಗ್ಲೂ ಕೂಡ ಈ ಹೆಂಗಸರು. ಇವ್ರನ್ನ ಕರ್ಕೊಂಡೇ ಬರಬಾರ್ದು ಎಲ್ಲಿಗೂ ಅನಿಸ್ಬಿಟ್ಟಿದೆ ನನಗಂತೂ ಕೂಡ. ಇವತ್ತು ಒಸಿ ಸುತ್ತಲಿಲ್ಲ, ನನಗಂತೂ ಸುಸ್ತೇ ಆಗಿಬಿಟ್ಟಿದೆ. ಇವಾಗ ಏನಿದ್ರು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಊರಿಗೆ ಬಿಡೋದು ಅಷ್ಟೇ ನನ್ನ ಜವಾಬ್ದಾರಿ. ತಗೊಂಡೋಗಿ ಇವಾಗ ಬಿಡ್ತೀನಿ ಅಷ್ಟೇ. ಎಲ್ಲರನ್ನೂ ಹುಡಿಕೊಂಡು ಹೇಗೋ ಕರ್ಕೊಂಡು ಬಂದೆ ಮನೆಗೆ. ಇವಾಗ ಟೈಮ್ ಬಂದು 12:45 ಆಗಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.